ಸರ್ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ನೀವು ಅಂದ್ರೆ ಭಾಳ ಇಷ್ಟ ರೀ ಸರ್. ಇಲ್ಲಿ ಸರ್ ನಾನೇ ರೀ ಸರ್. ಹೇಳಿ ಅಕ್ಕ. ಅದೇ ಸರ್, ಅಲ್ಲಿ ಭಾಳ ರೆಸ್ಪಾನ್ಸ್ ಸಿಗಕತ್ತೈತಿ. ಮಾರ್ಕ್ದ ಫುಲ್ ಹವಾ. ಏನು ಹೇಳ್ತೀರಿ ಸರ್? ಉತ್ತರ ಕರ್ನಾಟಕದಾಗ ಹಂಗ ಒಂದು ಡೈಲಾಗ್ ಹೊಡೀರಿ. ಅಲ್ರಿ ಸರ, ಮಾರ್ಕ್ ಸಿನಿಮಾದ ಬಗ್ಗೆ ಭಾಳ ಅಲ್ಲ ಹವಾ ಕ್ರಿಯೇಟ್ ಮಾಡಕತ್ತೈತಿ. ಭಾಳ ಇಷ್ಟ ನೀವು ಅಂದ್ರೆ. ಅದಕ್ಕೆ ಏನಾರು ಉತ್ತರ ಕರ್ನಾಟಕದಾಗ ಅದ ಒಂದು ಸ್ಲ್ಯಾಂಗ್ನಾಗ ಏನಾರು ಹೇಳ್ರಿ ಸರ್ ಈ ರೆಸ್ಪಾನ್ಸ್. ನಿಮ್ಮ ಪ್ರೀತಿಗೆ ಶರಣು ರೀ. ಅಷ್ಟೇ ರೀ. ಅಷ್ಟೇನ್ರಿ ಸರ? ಅವನು ಶರಣು ಅನ್ನೋದು ಅರ್ಥ ಮಾಡ್ಕೊಳ್ರಿ. ಫಸ್ಟ್ ಆಫ್ ಆಲ್ ನಾವ್ ಯಾರಿಗಷ್ಟು ಶರಣ ಆಗಲ್ಲ. ಶರಣು ಅಂದ್ರೆ ಬಹಳ ದೊಡ್ಡದ್ರಿ. ಆ ಪ್ರೀತಿಗೆ ನಾನು ಹೆಂಗ್ರಿ ಬೆಲೆ ಕಟ್ಲಿ ಅಲ್ವೇನ್ರಿ ಸರ್? ಅಲ್ವಾ? ಮತ್ತೆ ಆ ಪ್ರೀತಿಗೆ ಶರಣು ಅಷ್ಟೇ. ಥ್ಯಾಂಕ್ ರೀ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರತಿಯೊಂದು ಸಿನಿಮಾ ಕೂಡ ಯುವ ನಟರಿಗೆ ಒಂದು ಬೆಂಚ್ ಮಾರ್ಕ್ ಆಗ್ತಾ ಇದೆ. ಸೊ ಈ ಮಾರ್ಕ್ ಸಿನಿಮಾ ಇವಾಗ ಆಲ್ರೆಡಿ ಗೆಲ್ತಾ ಇದೆ. ಈ ಸಿನಿಮಾದ ಮೂಲಕ ಹೊಸ ಕಲಾವಿದರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಚಿತ್ರರಂಗದಲ್ಲಿ ಭರವಸೆ ಇಡಿ, ಕನ್ನಡಿಗರ ಮೇಲೆ ಭರವಸೆ ಇಡಿ. ಸಿನಿಮಾಗಳು ಕೆಲವು ಸೋಲ್ಬೋದು, ಹಾಗಂತ ಯಾರು ಸಾಯಲ್ಲ. ಬದುಕಿರೋ ತನಕ ಇನ್ನೊಂದು ಸಿನಿಮಾ ಮಾಡಿ, ಒಂದಲ್ಲ ಒಂದು ದಿವಸ ಗೆದ್ದೇ ಗೆಲ್ತೀರಿ. ಇದನ್ನ ತುಂಬಾ ಹಿಂದೆ ಹೇಳಿದ್ದೆ, ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ಇದು ಇವತ್ತಿಗೂ ಹೇಳ್ತೀನಿ.